ಈ ಕೃತಕ ಬಣ್ಣವನ್ನ ಬಳಸಿ ಆಹಾರ ಪದಾರ್ಥಗಳನ್ನ ತಯಾರಿಸಿದ್ರು ಅನ್ನುವಂಥದ್ದು ಆರೋಪದ ಮೇಲೆ ರಾಸ್ತಾ ಕೆಫೆ ಮೇಲೆ ಫುಡ್ ಸೇಫ್ಟಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ನಿಮ್ಗೆ ಬಹಳ ಮಂದಿ ಗೊತ್ತಿರುತ್ತೆ, ರಾಸ್ತಾ ಕೆಫೆ ಈ ರಾಮನಗರದ ಬಳಿ ಮೈಸೂರು ರೋಡ್ನಲ್ಲಿ ಇರುವಂತ ಒಂದು ಬಹಳ ಖ್ಯಾತ ಕೆಫೆ. ಈ ಬಹಳ ತಡರಾತ್ರಿವರೆಗೂ ತೆರೆದಿರುತ್ತೆ, ಹಾಗಾಗಿ ಬಹಳ ಕ್ರೌಡ್ ಹೋಗೋದು ಈ ಥರದ್ದೆಲ್ಲ ನಾವು ನೋಡ್ತಾ ಇರ್ತೀವಿ. ಕಾಂಗ್ರೆಸ್ ನಾಯಕ ರಕ್ಷಾರಾಮಯ್ಯ ಮಾಲೀಕತ್ವದ ಕೆಫೆ ಅಂತ ಇದು. ಫುಡ್ ಸೇಫ್ಟಿ ಅಧಿಕಾರಿ ಚಂದ್ರಶೇಖರ್ ನೇತೃತ್ವದಲ್ಲಿ ದಾಳಿಯಾಗಿದೆ. ರಾಸ್ತಾ ಕೆಫೆ ವಿರುದ್ಧ ದೂರು ಬಂದ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ರಾಸ್ತಾ ಕೆಫೆ ಸೇರಿದ ಹಾಗೆ ರಾಮನಗರದ ಹಲವು ಕಡೆ ದಾಳಿಯಾಗಿದೆ. ಈ ನೀವು ಮೈಸೂರು ರೋಡಲ್ಲಿ ಹೋಗ್ತಾ ಈ ತಾಜ್ ಹೋಟ್ಲ್ ಎಲ್ಲ ಕಾಣಿಸುತ್ತಲ್ಲ, ಸೊ ಆ ಹೋಟೆಲ್ಲು, ಆಮೇಲೆ ರಾಮ್ಗಢ ಹೋಟೆಲ್ಲು, ಅದ್ರ ಮೇಲೂ ಕೂಡ ದಾಳಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಸ್ತಾ ಕೆಫೆ ಮಾತ್ರ ಅಲ್ಲ, ರಾಸ್ತಾ ಕೆಫೆ ಜೊತೆಗೆ ಇನ್ನಿತರ ರಾಮನಗರದ ಹೋಟೆಲ್ಗಳ ಮೇಲೂ ಕೂಡ ರೈಡ್ ಆಗಿದೆ. ಈಗ ಸರ್ಕಾರ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿದೆ, ಆರೋಗ್ಯ ಇಲಾಖೆ, ಇಂತಿಂಥ ಪದಾರ್ಥಗಳನ್ನ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಖಾದ್ಯಗಳಿಗೆ ಬಳಸಬಾರ್ದು ಅಂತೇಳಿ. ಯಾಕಂದರೆ ಅದರಲ್ಲಿ ಏನು ಈ ಕ್ಯಾನ್ಸರ್ ಕಾರಕ ಆಗುವಷ್ಟರ ಮಟ್ಟಿಗಿನ ರಾಸಾಯನಿಕಗಳು ಕೆಲವೊಂದು ಪದಾರ್ಥಗಳಲ್ಲಿದೆ, ಅದನ್ನು ಬಳಸಬಾರ್ದು ಅಂಥೇಳಿ. ಆದರೆ ಹಲವು ಕಡೆ ಇದನ್ನು ಟೇಸ್ಟಿಗೋಸ್ಕರನೋ ಅಥವಾ ಬಣ್ಣಕ್ಕೋಸ್ಕರನೋ ಈ ಥರದ್ದು ಬಳಸ್ತಾ ಇರುವಂಥದ್ದು ಮುಂದುವರೆದಿದೆ. ಹೀಗಾಗಿ ರಾಸ್ತಾ ಕೆಫೆ ವಿರುದ್ಧವಾಗಿಯೂ ಕೂಡ ಒಂದು ಆರೋಪ ಕೇಳಿಬಂದಿದ್ದಂಥ ಕಾರಣಕ್ಕಾಗಿ ಇವತ್ತು ಹೋಗಿ ರೈಡ್ ಮಾಡಿ ಪರಿಶೀಲನೆ ಮಾಡಲಾಗಿದೆ. ಸೈಯದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿರಿ, ಬನ್ನಿ ನೋಡ್ಕೊಂಬೋಣ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಣಯಗಳಲ್ಲಿ ಕೃತಕ ಬಣ್ಣವನ್ನು ಊಟದಲ್ಲಿ ಹಾಕಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆಗಿರುವಂಥ ಆದೇಶವನ್ನು ಈಗ ರಾಮನಗರ ಫುಡ್ ಸೇಫ್ಟಿ ಅಧಿಕಾರಿಗಳು ಭಾಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಸದ್ಯ ರಾಮನಗರದ ರಸ್ತೆಯಲ್ಲಿರುವಂತಹ ರಾಸ್ತಾ ಒಂದು ಪ್ರತಿಷ್ಠಿತ ಕೆಫೆ ಏನಿದೆ, ಆ ಕೆಫೆಗೆ ದಾಳಿ ಮಾಡಿರುವಂತಹ ಫುಡ್ ಸೇಫ್ಟಿ ಅಧಿಕಾರಿಗಳು ಈಗ ಇಲ್ಲಿರುವಂತಹ ಪದಾರ್ಥಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಸದ್ಯ ಯಾವ್ಯಾವ ಪದಾರ್ಥಗಳನ್ನು ತಾವು ನಾಗರಿಕರಿಗೆ ಅಂದರೆ ಇಲ್ಲಿನ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದೀರಿ, ಆ ಆಹಾರ ಪದಾರ್ಥಗಳಲ್ಲಿರುವಂತಹ ಕೃತಕ ಬಣ್ಣ ಏನಾದರೂ ಸೇರಿಸಿದಾರಾ, ಮತ್ತು ಫುಡ್ ಯಾವ ರೀತಿಯ ಕ್ವಾಲಿಟಿ ಇದೆ ಅನ್ನೋಂಥದ್ದನ್ನು ಕೂಡ ಈಗ ಚೆಕ್ ಮಾಡ್ತಾ ಇರುವಂಥದ್ದು ಗಮನಿಸಬಹುದು. ಸೊ ಇದೇ ರಾಮನಗರದ ಸೇಫ್ಟಿ ಅಧಿಕಾರಿಗಳು ಈ ಒಂದು ನಿರ್ಣಯವನ್ನು ಈಗ ತೆಗೆದುಕೊಂಡು ಬೆಳಗ್ಗೆಯಿಂದಲೂ ಕೂಡ ಹಲವಾರು ಕಡೆಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಸಿಗುವಂತಹ ಚೀಸ್ ಕೇಕ್ ಮತ್ತು ಕಬಾಬ್ ಮತ್ತು ವೆಜಿಟೇರಿಯನ್ ಸಂಬಂಧಪಟ್ಟಂತೆ ಸಿಕ್ಕಿರುವಂಥವನ್ನು ಕೂಡ ಅವೆಲ್ಲವನ್ನೂ ಕೂಡ ಚೆಕ್ ಮಾಡಿ ನೋಡ್ತಾ ಇದ್ದಾರೆ. ಭಾಳಷ್ಟು ದೂರುಗಳೇನು ಬಂದಿದ್ವು ಅವರಿಗೆ. ಸೊ ಹಾಗಾಗಿ ತಾವು ಗಮನಿಸಬೇಕು, ಫುಡ್ ಆಫೀಸರ್ ತಾವೇ ತಿಂದು ಅದನ್ನು ಚೆಕ್ ಮಾಡ್ತಾ ಇದ್ದಾರೆ ಕ್ವಾಲಿಟಿ ಯಾವ ರೀತಿ ಇದೆ ಅಂತ. ಯಾಕಂದರೆ ಭಾಳಷ್ಟು ದೂರುಗಳೇನು ಬಂದಿದ್ವು ಅಂತಂದರೆ ಬಹಳಷ್ಟು ದಿನಗಳ ಒಳಗಡೆ ಫ್ರಿಜ್ಜಲ್ಲಿ ಶೇಖರಣೆ ಸಂಗ್ರಹಣೆ ಮಾಡಿಟ್ಟಂತಹ ಆಹಾರವನ್ನು ಕಸ್ಟಮರ್ಸ್ಗೆ ಕೊಡಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ದೂರುಗಳು ಅವರಿಗೆ ಬಂದಿದ್ದು. ಸೊ ಈ ಹಿನ್ನೆಲೆ ದಿಢೀರ್ ಭೇಟಿ ಮಾಡಿರುವಂತಹ ಅಧಿಕಾರಿಗಳು ಈಗ ಎಲ್ಲವನ್ನು ಸೀಸ್ ಮಾಡ್ತಾ ಇದ್ದಾರೆ. ಮತ್ತು ನಾವು ಆ ಕಡೆ ನೋಡಬೇಕು, ಆ ಬೇಕರಿ ಐಟಮ್ ಏನಿದೆ ಅದರಲ್ಲಿ ಕೆಂಪು ಕಲರ್ದು ಒಂದು ಕೇಕನ್ನು ನಾವು ನೋಡ್ತಾ ಇದ್ದೀವಿ, ವೆಲ್ವೆಟ್ ಕೇಕ್ ಅಂತ ಅದಕ್ಕೆ ಹೆಸರು ಹೇಳ್ತಾರೆ. ಸೊ ಆ ಕೇಕಲ್ಲೂ ಕೂಡ ಬಣ್ಣ ಬರೋದಕ್ಕೆ ಕೆಲವೊಂದು ಸಲ ಕೃತಕವಾಗಿರ್ತಕ್ಕಂಥ ಬಣ್ಣಗಳನ್ನು ಹಾಕುವಂಥ ಸಾಧ್ಯತೆಗಳು ಇರ್ತವೆ. ಸೊ ಹೀಗಾಗಿ ಅದನ್ನು ಕೂಡ ಸೀಸ್ ಮಾಡಿ ಇವಾಗ ಅವರು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಸೊ ಇವರಿಗೊಂದು ಕಾಲ್ ಬಂದಿದೆ, ತಾವು ಗಮನಿಸಬೇಕು, ಒಂದು ಕಾಲನ್ನು ಅವ್ರು ಮಾಡಿದ್ದಾರೆ, ಮೇ ಬಿ ಮಾಲೀಕರು, ಯಾಕಂದರೆ ಕೆಲವೊಂದಿಷ್ಟು ರಾಜಕಾರಣಿಗಳ ಕರೆಗಳು ಕೂಡ ಬರ್ತಾ ಇರ್ತವೆ. ಸೊ ಇಂಥ ಸಂದರ್ಭದಲ್ಲಿ ತಾವು ಗಮನಿಸಬೇಕು, ಈ ಚೀಸ್ ಕೇಕನ್ನು ಕೂಡ ಅವರು ಈಗ ಅದನ್ನು ಮಾದರಿಯನ್ನು ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲಿ ಅದನ್ನು ಸೀಸ್ ಮಾಡುತ್ತಾರೆ. ಆ ಸೀಸ್ ಮಾಡುವ ಮುಖಾಂತರ ಅದರಲ್ಲಿ ಕೃತಕವಾಗಿರ್ತಕ್ಕಂಥ ಬಣ್ಣ ಇರುತ್ತಾ ಇಲ್ವಾ ಅನ್ನೋದನ್ನು ಕೂಡ ಅವರು ಚೆಕ್ ಮಾಡಿ ನೋಡ್ತಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಯಾವ ಲೆಕ್ಕದಲ್ಲಿ ಈ ಒಂದು ಪರಿಶೀಲನೆ ಸರ್ ಮಾಡ್ತಾ ಇರ್ತಾರೆ ತಾವು? ಸರ್, ನಮಗೆ ಸಾರ್ವಜನಿಕವಾಗಿ ಮತ್ತು ಸರ್ಕಾರದಿಂದ ಈಗ ಕಲರ್ ಮಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಟೆಸ್ಟಿಂಗ್ ಪೌಡರ್ ಅಜಿನೋಮೋಟೊ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನಿರೀಕ್ಷಿತವಾಗಿ ಭೇಟಿ ನೀಡಿ, ಸಾರ್ವಜನಿಕ ದೂರುಗಳನ್ನು ಅನಿರೀಕ್ಷಿತವಾಗಿ ಭೇಟಿ ನೀಡಿ ನಾವು ಮಾದರಿಗಳನ್ನು ಸಂಗ್ರಹ ಮಾಡಿ ನಮ್ಮ ಸರ್ಕಾರದ ಲ್ಯಾಬ್ಗೆ ಕಳಿಸ್ತಾ ಇದ್ದೀವಿ. ಲ್ಯಾಬ್ ರಿಸಲ್ಟ್ ಬಂದ ತಕ್ಷಣ ಇವ್ರ ಮೇಲೆ ಸೂಕ್ತವಾದ ಒಂದು ಕ್ರಮವನ್ನು ತಗೊಳ್ತೀವಿ. ಸೊ ತಾವು ಗಮನಿಸಿದ್ರಿ. ಈಗ ಆಮೇಲೆ ಇಡೀ ವಾತಾವರಣವನ್ನು ಗಮನಿಸಬೇಕು. ಚಿಕ್ಕ ಮಕ್ಕಳು ಇರ್ತಾರೆ, ಭಾಳಷ್ಟು ಜನರು ಕೂಡ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕಾದ ಸಂದರ್ಭದಲ್ಲಿ ಸಿಗುವಂಥ ಈ ರಾಸ್ತಾ ಕೆಫೆ ಏನಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೋಸ್ಕರ ಚೆನ್ನಾಗಿರುವಂಥ ಸ್ಪಾಟ್. ಸೊ ಹಾಗಾಗಿ ಇಲ್ಲಿ ಸಿಗುವಂತಹ ಪದಾರ್ಥಗಳೇನಿದ್ದಾವೆ ಅವೆಲ್ಲವನ್ನು ಸ್ವೀಕರಿಸಿ ತದನಂತರ ಇಲ್ಲಿಂದ ಹೊರಡ್ತಾರೆ. ಭಾಳಷ್ಟು ಜನ ಯುವಕರುಗಳು ಕೂಡ ಇಲ್ಲಿ ಬರ್ತಾರೆ. ಅವ್ರೇನು ಮಾಡ್ತಾರೆ ಅಂತಂದರೆ ವೀಕೆಂಡ್ ಬಂದ ನಂತರ ಭಾಳಷ್ಟು ಜನ ಇಲ್ಲಿ ತಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ಇಲ್ಲಿರುವಂಥ ಪದಾರ್ಥಗಳನ್ನು ಸೇವಿಸಿ ಎಂಜಾಯ್ ಮಾಡ್ತಾರೆ. ಸೊ ಎಂಜಾಯ್ ಮಾಡುವಂಥ ಪದಾರ್ಥಗಳೇನಿದ್ದಾವೆ ಅದು ತಿನ್ನುವಂಥ ದೃಷ್ಟಿಕೋನದಲ್ಲಿ ಭಾಳಷ್ಟು ಚೆನ್ನಾಗಿರಬೇಕು, ಕೃತಕವಾಗಿರ್ತಕ್ಕಂಥ ಬಣ್ಣಗಳನ್ನು ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಏನು ಆದೇಶ ಕೊಟ್ಟಿದೆ, ಆ ಆದೇಶ ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅನ್ನೋದು ಕುರಿತಾಗಿ ಈಗ ಅಧಿಕಾರಿಗಳು ಗ್ರೌಂಡ್ನಲ್ಲಿ ಇಳಿದು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.